ಎಸ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಈಗ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ. ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದ ಸುಮಾರು 39,000 ಕೋಟಿ ರೂಪಾಯಿ ದುರ್ಬಳಕೆ ಮಾಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪ ರಾಜೀನಾಮೆ ಕೊಡಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ಸಮಾಜ ಕಲ್ಯಾಣ ಇಲಾಖೆ ಅಕ್ರಮ ಬಿಡುಗಡೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದಂತ ಅವರು, ಸಚಿವ ಡಾಕ್ಟರ್ ಮಹದೇವಪ್ಪ ದಲಿತ ವಿರೋಧಿ, ಇವರು ಕೇವಲ ತಮ್ಮ ಬಾಸ್ಗಳನ್ನ ಓಲೈಕೆ ಮಾಡಿಕೊಂಡು ಲೂಟಿ ಮಾಡಿ ಇವರ ಕುಟುಂಬಗಳನ್ನ ಉದ್ಧಾರ ಮಾಡ್ಕೊಳ್ತಾ ಇದ್ದಾರೆ. ಸಮುದಾಯಗಳ ಉದ್ಧಾರ ಇವರಿಂದ ಆಗ್ತಾ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ನೀವಿವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದುವರೆಗೆ ಈ ಎಸ್ಸಿಪಿ ಟಿಎಸ್ಪಿಯ 39,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳಿಗೆ ಬಳಸಿ ಕೆಳವರ್ಗದವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಗುಡುಗಿದ್ದಾರೆ. ಹಣದಲ್ಲೇ ನಿಮಗೆ ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದಿರಿ. ಇಲ್ಲಿ ಮಾಡಿದ್ದೇನು? ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಕೊಟ್ಟಿದ್ದೀರಿ. ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿತ್ತು. ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ. ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ತೇನೆ. ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ. 42,000 ಕೋಟಿ ಯಾರಿಗೆ ಕೊಡ್ತಿದ್ರಿ? ದಲಿತ ಸಮುದಾಯಕ್ಕೆ ಕೊಡ್ತಿದ್ರಿ. ಅವರ ಅಭಿವೃದ್ಧಿಗೆ ಅದು ಹೋಗ್ತಿತ್ತು. ಈಗ ಗ್ಯಾರಂಟಿ ತಂದ ಮೇಲೆ ನೀವು ಮೊದಲು ಏನಾದ್ರು ಹೇಳಿದ್ರ? ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರ? ಮೇಡಮ್, ವಾಲ್ಮೀಕಿ ನಿಗಮ ಆಯ್ತು, ಬೋವಿ ನಿಗಮ ಆಯ್ತು, ಈಗ ಸಮಾಜ ಕಲ್ಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಸ್ಸಿಪಿ ಟಿಎಸ್ಪಿ ಹಣ ಏನಿರುತ್ತೆ ಅದನ್ನ ಗ್ಯಾರಂಟಿಗೆ ಹೆಂಗೆ ಬಳಸ್ಕೊಂತಾರೆ ಮೇಡಮ್ ಇವರು? ಅಲ್ಲ, ಅದು ನಿಜಕ್ಕೂ ಕೂಡ ಆ ಸಮುದಾಯಗಳಿಗೆ ಮಾಡಿದಂತಹ ಅನ್ಯಾಯ. ಯಾಕೆ ಅಂತಂದ್ರೆ ಏನು ಈ ಎಸ್ಸಿಪಿ ಟಿಸಿಪಿ ಅಂತಂದ್ರೆ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಸೊ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಆ ಪಾಪ್ಯುಲೇಷನ್ ಶೇರ್ ಅನ್ನ ಕೊಡೋದು. ಬಜೆಟ್ ಅಲ್ಲಿ ಇದಕ್ಕೋಸ್ಕರ ಅಂತ ಹಣವನ್ನ ಅಲಾಟ್ಮೆಂಟ್ ಮಾಡಿರ್ತಾರೆ. ಎಸ್ಪೆಷಲಿ ಜನರಲ್ ಬಜೆಟ್ ಅಲ್ಲಿ ಈ ಹಣವನ್ನ ಅಲೋಕೇಟ್ ಮಾಡಿಟ್ಟಿರ್ತಾರೆ. ಸೊ ಈ ಏನು ಅಂತಂದ್ರೆ ಇದನ್ನ ಅದೇ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು. ಆದ್ರೆ ಈಗ ಈ ವಿಚಾರ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ತಮಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕಡಿಮೆ ಬಿತ್ತು ಅಂತ ಯಾವ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಇಟ್ಟಿರುವಂತಹ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದಾರೆ ಅನ್ನೋದು ಈಗಿರುವಂತಹ ಆರೋಪ. ಎಚ್.ಸಿ. ಮಹದೇವಪ್ಪ ಅವರು 39,000 ಕೋಟಿ ರೂಪಾಯಿ ಹಣ ಹಗರಣ ಮಾಡಿದ್ದಾರೆ ಅಂದ್ರೆ ಅವ್ರು ತಿಂದಾಕಿಲ್ಲ. ಇದರಲ್ಲೂ ಒಂದು ಕ್ಲಾರಿಟಿ ಬೇಕು. ಅವರು ತಮ್ಮ ಸ್ವಂತಕ್ಕೆ ಬಳಸ್ಕೊಂಡು ತಿಂದಾಕಿಲ್ಲ, ಬದಲಾಗಿ ಗ್ಯಾರಂಟಿಗಳಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ. ಬಟ್ ಆ ಸಮುದಾಯಗಳಿಗೆ ಹೋಗಬೇಕಾಗಿರುವಂತಹ ಈ ಹಣದ ಮೊತ್ತ ನೀವು ಇನ್ ಜನರಲ್ ಆಗಿ ನೀವು ಬಳಕೆ ಮಾಡ್ಕೊಳ್ತಾ ಇರೋದು ಆ ಸಮುದಾಯಗಳಿಗೆ, ಅಂದ್ರೆ SC/ST ಸಮುದಾಯಗಳಿಗೆ ಮತ್ತು ಅವರ ಕಲ್ಯಾಣಕ್ಕೆ, ಅವರಿಗೆ ಹೋಗಬೇಕಾಗಿರುವಂತಹ ಲೈಕ್ ಎಜುಕೇಶನ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ, ಅಂದ್ರೆ ಈ ಸಮುದಾಯಗಳ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಅದು ಎಜುಕೇಶನ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರು, ಈ ಥರ ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಆಯಾ ಸಮುದಾಯಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವರು ಬಳಸ್ಕೊಳ್ಬೇಕಾಗಿತ್ತು. ಅದನ್ನು ಇವರು ಗ್ಯಾರಂಟಿಗೆ ಹಾಕಿ ಕೂತಿದ್ದಾರೆ. ಹೀಗಾಗಿ ಆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ, ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ಇವ್ರು ಯಾರು ಮಾತಾಡೋದಿಲ್ಲ. ಮಹದೇವಪ್ಪನವ್ರು ದುಡ್ಡು ಹೊಡೆದ್ಬಿಟ್ಟಿದ್ದಾರೆ ಅನ್ನೋದು ಆರೋಪ ಅಲ್ಲ. ನೀವು ಇದಕ್ಕೆ ಅನುವು ಮಾಡಿಕೊಡೋದ್ರ ಮೂಲಕ ಈ ಹಣ ದುರುಪಯೋಗ ಆಗುವಂಗ್ ಮಾಡಿದ್ದೀರಿ. ನೀವು ಬಜೆಟ್ ಅಲ್ಲೇ ಅಲೋಕೇಟ್ ಮಾಡಿ ನೀವು ಇಟ್ಟಿರುವಂತ ಜನರಲ್ ಬಜೆಟ್ ಅಲ್ಲಿ ಇಟ್ಟಿರುವಂತ ಹಣ ಅದಕ್ಕೆ ಖರ್ಚಾಗ್ಬೇಕೇ ಹೊರತು ನೀವು ಅದನ್ನ ಬಿಟ್ಬಿಟ್ಟು ಇದನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಹಾಕಿದ್ದೀರಲ್ಲ, ಇದಕ್ಕೆ ಉತ್ತರ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಒಬ್ಬೊಬ್ರು ಹೇಳ್ತಾರೆ ಕೊಡ್ಲೇಬಾರ್ದು ಅಂತ ಏನೂ ಇಲ್ಲ, ಕೊಡಬಹುದು ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ಆ ಸಮುದಾಯದ ನಾಯಕರಾಗಿರುವಂತಹ ಎಚ್.ಸಿ. ಮಹದೇವಪ್ಪನವರು ಆ ಸಮುದಾಯದ ಬಗ್ಗೆ ಅವರು ಧ್ವನಿ ಎತ್ತಲಿಲ್ಲ ಅಂದ್ರೆ ಇನ್ಯಾರು ಎತ್ತುತ್ತಾರೆ? ಹೌದಲ್ವಾ? ಆ ಸಮುದಾಯದ ಪರವಾಗಿ ನಿಂತು ಆ ಸಮುದಾಯದ ಒಂದು ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿರೋರು ಅವರೇ ಇಂಥ ವಿಚಾರದಲ್ಲಿ ಸುಮ್ಮನೆ ಇರ್ತಾರೆ ಅಂತಂದ್ರೆ ಮತ್ತೆ ಯಾರನ್ನ ಕೇಳಬೇಕು? SC/ST ಹಾಸ್ಟೆಲ್ಗಳ ಪರಿಸ್ಥಿತಿ ಹೆಂಗಿದೆ? ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ? ಏನೂ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ಹಣವನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಈಗ ಏನೂ ಆಗಿಲ್ಲ ಅನ್ನೋ ಥರದಲ್ಲಿ ಸುಮ್ಮನೆ ಇರ್ತಾರೆ. ಈ ಗ್ಯಾರಂಟಿ ಸ್ಕೀಮ್ಗಳು ಬಂದ ಮೇಲೆ ಎಷ್ಟು ಅನುಕೂಲ ಆಗಿದೆಯೋ ಅದೇ ರೀತಿ ಸಮಸ್ಯೆಗಳು ಎಷ್ಟು ಆಗ್ತಾ ಇದ್ದಾವೆ ಅನ್ನೋದು ದಿನದಿಂದ ದಿನಕ್ಕೆ ಹೊರಗಡೆ ಬರ್ತಾ ಇದೆ. ಇಂಥ ವಿಚಾರದಲ್ಲಿ
ಫಲಾನುಭವಿಗಳ ವಿಚಾರದಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ನಿಜ ಮೇಡಮ್. ಇಲ್ಲ ಅಂತಂದ್ರೆ ನೋಡಿ, ಈಗ ಸಮುದಾಯಗಳಿಗೆ ಮೀಸಲಿಟ್ಟ ಹಣವನ್ನ ಬಳಸ್ಕೊಳ್ತೀರಿ, ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ, ಪ್ರತಿ ಸಲ ಏನೇ ಕೇಳಿ ಕೇಂದ್ರದ ಕಡೆ ಬಟ್ ಮಾಡ್ತೀರಿ, ಎಷ್ಟೇ ಪ್ರಶ್ನೆಗಳನ್ನು ಕೇಳಿ, ಉತ್ತರ ಕರ್ನಾಟಕದ ಎಷ್ಟೇ ಸಮಸ್ಯೆಗಳನ್ನ ಕೇಳಿ ಪ್ರತಿ ಸಲ ನೀವು ಕೇಂದ್ರದಿಂದ ತಗೊಂಬನ್ನಿ ಅನ್ನೋದು ಒಂಥರ ಬಾಯ್ಪಾಠ ಆಗೋಗ್ಬಿಟ್ಟಿದೆ ಇವ್ರಿಗೆ. ಅದೇ ಉತ್ತರ, ನೀವೇನೇ ಕೇಳಿ ಪ್ರಶ್ನೆ. ವಿಪಕ್ಷ ನಾಯಕ ಅಶೋಕ್ ಅವರು ಅದನ್ನೇ ಹೇಳ್ತಾ ಇದ್ರು, ನೀವು ಎಂಥದೇ ಪ್ರಶ್ನೆ ಕೇಳ್ರಿ, ಯಾವುದೇ ಸಮಸ್ಯೆ ಕೇಳ್ರಿ, ಅವ್ರ ಹತ್ರ ಇರೋದು ಒಂದು ಸಿದ್ಧ ಉತ್ತರ, ನೀವು ಕೇಂದ್ರದಿಂದ ದುಡ್ಡು ತಗೊಂಬರ್ರಿ, ನೀವು ಕೇಂದ್ರದಿಂದ ದುಡ್ಡು ತಗೊಂಬರ್ರಿ. ಇದು ಸಿದ್ಧ ಉತ್ತರ ಆಗ್ಬಿಟ್ಟಿದೆ, ಬಾಯ್ಪಾಠ ಆಗ್ಬಿಟ್ಟಿದೆ ಅವ್ರಿಗೆ. ಸುಮಾರು 39,000 ಕೋಟಿ ರೂಪಾಯಿ. ಹಾಗಾಗಿ ಮಹದೇವಪ್ಪ ಅವರು ಆ ಸಮುದಾಯದ ನಾಯಕರಾಗಿ ಇವತ್ತು ಆ ಸಮುದಾಯದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಯಾಕೆ ಬಿಟ್ರು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಮಹದೇವಪ್ಪನವರೇ ಉತ್ತರ ಕೊಡಿ. ತಾವು ಅನುಭವಸ್ಥರಿದ್ದೀರಿ, ಹಿರಿಯರಿದ್ದೀರಿ, ಅನುಭವಿ ರಾಜಕಾರಣಿ, ಸಮುದಾಯದ ಬಗ್ಗೆ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಅತೀವವಾದಂತಹ ನಂಬಿಕೆ ಇಟ್ಕೊಂಡವರು, ಅದನ್ನ ಪಾಲಿಸ್ತಾ ಇರೋರು. ಅದರಲ್ಲೂ ಕೂಡ ಸಂವಿಧಾನದ ವಿಚಾರಕ್ಕೆ ಬಂದರೆ ತಾವು ಯಾವತ್ತೂ ಕೂಡ ಎತ್ತಿದ ಕೈ. ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ತಾವು ದಲಿತರ ಹಣ ದುರ್ಬಳಕೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಾತಾಡದೇ ಇರೋದು ಅದು ಸಮುದಾಯಕ್ಕೆ ಮಾಡಿದಂಥ ಅವಮಾನ ಆಗುತ್ತೆ. ಸೊ ಛಲವಾದಿ ನಾರಾಯಣ ಸ್ವಾಮಿ ಅವರು ತಮಗೊಂದು ಪ್ರಶ್ನೆ ಕೇಳಿದ್ದಾರೆ, ತಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಈ ವಿಚಾರದಲ್ಲಿ ತಾವು ನಾಳೆನೇ ಉತ್ತರ ಕೊಡ್ತೀರಿ ಅಂತ ನಾನು ನಂಬಿದ್ದೇನೆ. ನೋಡೋಣ ತಮ್ಮಿಂದ ಯಾವ ಉತ್ತರ ಬರುತ್ತೆ ಅಂತ.